ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು. ರುದ್ರಾಪುರದಲ್ಲಿ ಶ್ರೀ ಮಾರುತೇಶ್ವರ ಜಾತ್ರಾ ಕಾರ್ಯಕ್ರಮ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ರುದ್ರಾಪುರ ಗ್ರಾಮದ ಶ್ರೀಮಾರುತೇಶ್ವರ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಮಂಗಳವಾರ ದಿನಾಂಕ 31 ಮಾರ್ಚ್ 2026 ರಂದು ಬೆಳಗ್ಗೆ 7 ಗಂಟೆಗೆ ಎಲ್ಲಿ ಪೂಜೆ ನಂತರ ಕುಂಭಮೇಳ ಮತ್ತು ಪಲ್ಲಕ್ಕಿ ಉತ್ಸವವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯ ಮೇಳದೊಂದಿಗೆ ವೈಭವಗಳಿಂದ ಮೆರವಣಿಗೆ ಜರುಗಿತು. ಬುಧವಾರ ದಿನಾಂಕ 1 ಏಪ್ರಿಲ್ 2026 ರಂದು ಬೆಳಗ್ಗೆ 7 ಗಂಟೆಗೆ ಶ್ರೀ ಮಾರುತೇಶ್ವರ ದೇವರಿಗೆ ಕುಂಕುಮಾರ್ಚನೆ ಜರುಗಿತು. ನಂತರ ಗ್ರಾಮದ ಎಲ್ಲಾ ದೇವರುಗಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಶ್ರೀ ಶಿವ ಚಿದಂಬರೇಶ್ವರ ಮಠ ಮುರಗೋಡ ಪೀಠಾಧಿಪತಿಗಳಾದ ಬ್ರಹ್ಮ ಶ್ರೀ ದಿವಾಕರ ನಾಯಕ್ ಅಜ್ಜ ಅವರನ್ನು ಪಾದಪೂಜೆ ಮಾಡಿ ರಥದಲ್ಲಿ ಭವ್ಯ ಮೆರವಣಿಗೆ ಹಾಗೂ ಊರಿನ ಹೆಣ್ಣು ಮಕ್ಕಳು ಕುಂಭಮೇಳ ಮುಖಾಂತರ ಗ್ರಾಮಸ್ಥರು ಬರಮಾಡಿಕೊಂಡರು. ಗುರುವಾರ ದಿನಾಂಕ 2 ಏಪ್ರಿಲ್ 2026 ರಂದು ಬೆಳಗ್ಗೆ 7 ಗಂಟೆಗೆ ಶ್ರೀ ಮಾರುತೇಶ್ವರ ದೇವರಿಗೆ ಬುತ್ತಿಪೂಜೆ ನಂತರ ತೊಟ್ಟಿಲೋತ್ಸವ ನಂತರ ಮಹಾಪ್ರಸಾದ ಮಧ್ಯಾಹ್ನ 4:30 ಗಂಟೆಗೆ ಧರ್ಮ ಸಭೆ ಎಲ್ಲ ಅಜ್ಜಾವರ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀನೀಲಕಂಠ ಮಹಾಸ್ವಾಮಿಗಳು ಶ್ರೀ ಮಹಾಂತ ದುರದುಂಡೇಶ್ವರ ಮಠ ಮುರಗೋಡ ಶ್ರೀ ಬ್ರಹ್ಮ ಶ್ರೀ ದಿವಾಕರ ದೀಕ್ಷಿತರು ಶ್ರೀ ಕ್ಷೇತ್ರ ಕೆಂಗೇರಿ ಮಠ ಮುರಗೋಡ ಪೂಜ್ಯ ಶ್ರೀಕುಮಾರ ದೇವರು ಶ್ರೀ ಶಿವಲಿಂಗೇಶ್ವರ ಮಠ ಹೂಲಿಕಟ್ಟಿ ಶ್ರೀ ಚಿದಾನಂದ ಅವಧೂತ ಮಹಾರಾಜರು ಸುಕ್ಷೇತ್ರ ಸೋಗಲ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಶ್ರೀ ಯಲ್ಲಾಲಿಂಗೇಶ್ವರ ಮುಗಳಕೋಟ ಶಾಖಾಮರಿ ಯರರ್ವಿ ಹಾಗೂ ಊರಿನ ಗ್ರಾಮಸ್ಥರಿಂದ ಮಾಲೆ ಮೆರವಣಿಗೆ ಕೋಲಾಟು ಹಾಗೂ ಕರಡಿಮಜ್ಜಲ ಶಿವಭಜನೆ ವಾದ್ಯ ಮೇಳದೊಂದಿಗೆ ಮೆರವಣಿಗೆ ಮುಖಾಂತರ ರಥೋತ್ಸವಕ್ಕೆ ಮಾಲೆಯನ್ನು ತಲುಪಿಸಿದರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಸಮಸ್ತ ಭಕ್ತರಿಂದ ರಥೋತ್ಸವ 5:30 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಡಾ ಅಜಿತ್ ಕುಮಾರ್ ದೇಸಾಯಿ, ಉದಯಕುಮಾರ್ ದೇಸಾಯಿ, ಸೋಮನಿಂಗ್ ಸಿದ್ದಪ್ಪ, ಜಮನಾಳ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮಾರುತಿ ಬೋವಿ, ನಿಂಗಪ್ಪ ಸೊಗಲದ, ಅಜ್ಜಪ್ಪ ಫಕೀರಪ್ಪ ಕುದರಿ, ಮಾರುತಿ ಪೂಜಾರಿ, ಅಜ್ಜಪ್ಪ ಕುರಬಗಟ್ಟಿ, ನಿಂಗಪ್ಪ ಆನಿಗೋಳ, ಶಿವಲಿಂಗ ಬಸರಗಿ, ಮಡಿವಾಳರ ಶಿವಾನಂದ ಕುಲಕರ್ಣಿ, ಭೀಮಪ್ಪ ಹನುಮಂತಪ್ಪ ಬೋವಿ, ಪ್ರಕಾಶ್ ದೇಸಾಯಿ, ಭೀಮಪ್ಪ ಯಲ್ಲಪ್ಪ ಬೋವಿ, ಮಲ್ಲಿಕಾರ್ಜುನ್ ಕಾಬಸಿ, ಮಲ್ಲಿಕಾರ್ಜುನ ಅನಿಗೂಳ, ಭರ್ಮಪ್ಪ ಜಗಮೈನವರ್ ಗುರುಗಳು ಹಾಗೂ ಗ್ರಾಮದ ಗುರುಹಿರಿಯರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಕೂಡಿರತಕ್ಕಂಥ ಯರ್ಜಡಿ ಗ್ರಾಮದ ಪೂಜಾರಲ್ಲಿ ಹಾಗೂ ನಮ್ಮ ಇನ್ನು ಇಬ್ರು ಗರ್ಜೂರ್ ನಮ್ಮ ಅವರಲ್ಲಿ ಅನಂತ ಶರಣಾರ್ಥಿಗಳು. ಬಹಳ ಸಂತೋಷ ಆಗ್ತಿದೆ. ವರ್ಷ ನೋಡಿ ಪವಿತ್ರವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಮಾಡತಕ್ಕಂಥ ಗ್ರಾಮ ಇದ್ದರೆ ಅದು ರುದ್ರಾಪುರ ಗ್ರಾಮ ಎಂಬತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಇವತ್ತು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಮಾರುತೇಶ್ವರ ಅಂದ್ರೆ ಹನುಮಂತ ಯಾರ ಭಕ್ತರಪ್ಪ? ರಾಮನ ಭಕ್ತ. ಅದಕ್ಕೆ ಜೈ ಶ್ರೀರಾಮ್ ಶ್ರೀರಾಮ್ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂತ ಪವಿತ್ರವಾಗಿರ್ತಕ್ಕಂಥ ಹನುಮಂತ ದೇವರು ಇವತ್ತು ಸಾಗರದೊಳಗಿನ ವಿಷವ ಕುಡಿದವನೇ, ಸಾಗರದೊಳಗಿನ ವಿಷವ ಕುಡಿದವನೇ, ಭೋಗಿ ಕಂಕನಾಗಿ ಜಗವೆಲ್ಲ ಮೆರೆದವ, ಭೋಗಿ ಕಂಕನಾಗಿ ಜಗವೆಲ್ಲ ಮೆರೆದವ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಜಯವೆಂದು ಬೆಳಗುವೆ ಮಲ್ಲಿಕಾರ್ಜುನನೇ, ಶ್ರೀನಾಥ ಸುತನ ಮಾಲಿಗೆ ಪ್ರವೇಶ ಇರುತ್ತಿಲ್ಲ. ಆ ವೃತ್ತಿಯ ಲಾಭ ಇರುತ್ತದೆ. ಒಂದು ವೇಳೆ ವಾಲಿ ಏನಾದರೂ ಕೂಡ ಆ ಋಷಿ ರೂಪ ಪರ್ವತ ಆ ಸಮೀಪ ಬಂದ್ರೆ ಅವನು ಮರಣ ಹೊಂದುವಂತ ಸ್ಥಿತಿ ಅವನಿಗಿರ್ತಂತ ಲಾಭ ಮಾಲಿಗೆ ಇರ್ತದೆ. ಅವನ ಸಂದರ್ಭದೊಳಗ ಸುಗ್ರೀವ ಮತ್ತು ಆಂಜನೇಯ ಇನ್ನೂ ಒಳ್ಳೆ ಸಾಧಕರೆಲ್ಲ ಅಲ್ಲಿ ಇರ್ತಾರೆ. ಅವಾಗ ಶ್ರೀರಾಮಚಂದ್ರನು ವನವಾಸವನ್ನ ಮಾಡ್ತಾ ಆ ಋಷಿಯ ಮೂಕದ ಪರ್ವತ ಬರ್ತಾರೆ. ಅವಾಗ ಸುಗ್ರೀವ ಗಾಬರಿಯಾಗಿ ಬಿಡ್ತಾರೆ. ಮತ್ತೆ ವಾಲಿ ಬಂದಪ್ಪ ಹೊಡಿಲಿಕ್ಕೆ ಅಂತ ಹೇಳಿ ಅದಕ್ಕೆ ಆಂಜನೇಯ ಅವನ ಮಾತು ಹೇಳ್ತಾನ ಸುಗ್ರೀವನಿಗೆ, ಅಲ್ಲಪ್ಪ ಸುಗ್ರೀವ ಬರುವಂತ ಸ್ಥಾನ ಇದೆಯಾ, ಅವನಿಗೆ ಶಾಪ ಇದೆ, ಅವನು ಹೇಗೆ ಇಲ್ಲಿ ಬರ್ತಾನೆ ಅಂತ ಹೇಳಿ ಆಂಜನೇಯ ಸುಗ್ರೀವನಿಗೆ ಸಮಾಧಾನ ಮಾಡ್ತಾನೆ. ಅನಂತರ ಸುಗ್ರೀವನು ಆಂಜನೇಯನನ್ನ ಮಾತಾಡಲಿ ಕಳಿಸ್ತಾನೆ, ಶ್ರೀರಾಮಚಂದ್ರ ಜೊತೆ ಮಾತಾಡಲಿ ಕಳಿಸ್ತಾನೆ. ಅವಾಗ ಶ್ರೀರಾಮಚಂದ್ರ ಹೇಳುವಂತ ಮಾತು ಏನ್ ಹೇಳ್ತಾನೆ, ಶ್ರೀರಾಮ ಹೇಳ್ತಾನೆ, ನಾನು ದ್ವೇಷ
ನಾ ಯಜುರ್ವೇದ ಧಾರಿಣ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತಂ ನೂನಂ ವ್ಯಾಕರಣಂ ಪ್ರೋಕ್ತಂ ಅನೇನ ಬಹುಧಾಶ್ರುತಂ ಬಹುವ್ಯಾ ಹರದಾನೇನ ನಟಿಂಚಿದ ಕಷ್ಟ. ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರಭು ಶ್ರೀರಾಮಚಂದ್ರ ಹೇಳಿದ್ದಾರೆ. ಬಹುವ್ಯಾ ಹರದಾನೇನ ನಟಿಂಚಿದ ಕಷ್ಟ. ಆಂಜನೇಯ ಜೊತೆ ಅನೇಕ ಹೊತ್ತು ಸಂಭಾಷಣೆ ಆದರೂ ಕೂಡ ಒಂದು ಅಪಶಬ್ದವೂ ಕೂಡ ಆಂಜನೇಯ ಮುಖದಿಂದ ಬರಲಿಲ್ಲ. ಎಷ್ಟು ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಇದ್ದಾನೆ. ಅವಾಗ ಶ್ರೀರಾಮಚಂದ್ರ ಸರಿಯಾದ ದಾಸ ಅಂತ ಆಂಜನೇಯ ಅಂತ ಸ್ವೀಕಾರ ಮಾಡ್ತಾರೆ. ಅವಾಗ ಶ್ರೀರಾಮನ ದಾಸ ಅವರು ಅವಾಗ ಅಂಥ ಒಂದು ದಿವ್ಯಮೂರ್ತಿ ಆಂಜನೇಯ ಸ್ವಾಮಿ. ನಾವು ಕೇವಲ ಭಗವಂತನ ಆರಾಧನೆ